ನನ್ನಾತ್ಮದಾತನು ನೀನೇ ಯೇಸು ನೀನೇ. ನನ್ನನ್ನು ಹುಡುಕಿದ ಮಿತ್ರನು ನೀನೇ ಯೇಸು ನೀನೇ. ನನ್ನನ್ನು ಹುಡುಕಿದ ಮಿತ್ರನು ನೀನೇ ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ. ಭಾರವನಿಳಿಪ ಸಹಾಯಕ ನೀನೇ. ಭಾರವನಿಳಿಪ ಸಹಾಯಕ ನೀನೇ. ಘೋರ ಕಷ್ಟಗಳನ್ನು ನೀಗಿಪ ನೀನೇ. ಘೋರ ಕಷ್ಟಗಳನ್ನು ನೀಗಿಪ ನೀನೇ ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ. ರೆಕ್ಕೆಯ ನೆರಳೊಳು ಸೇರಿಪ ನೀನೇ. ರೆಕ್ಕೆಯ ನೆರಳೊಳು ಸೇರಿಪ ನೀನೇ. ಪಕ್ಕದಲೆನ್ನನು ಹರಸುವ ನೀನೇ. ಪಕ್ಕದಲೆನ್ನನು ಹರಸುವ ನೀನೇ ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ. ರೋಗಗಳೆಲ್ಲಕ್ಕೂ ವೈದ್ಯನು ನೀನೇ. ರೋಗಗಳೆಲ್ಲಕ್ಕೂ ವೈದ್ಯನು ನೀನೇ. ಬೇಗನೆ ಶಾಂತಿಯ ಪಾಲಿಪ ನೀನೇ. ಬೇಗನೆ ಶಾಂತಿಯ ಪಾಲಿಪ ನೀನೇ. ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ. ಜೀವದ ಬುಗ್ಗೆಯ ಹುಟ್ಟಿಸಿ ನೀನೇ. ಜೀವದ ಬುಗ್ಗೆಯ ಹುಟ್ಟಿಸು ನೀನೇ. ದೇವರ ಸನ್ನಿಧಿ ಸೇರಿಸು ನೀನೇ. ದೇವರ ಸನ್ನಿಧಿ ಸೇರಿಸು ನೀನೇ. ಯೇಸು ನೀನೇ. ನನ್ನಾತ್ಮದಾತನು ನೀನೇ ಯೇಸು ನೀನೇ.
ಮಂದಮತಿಗೆ ಜ್ಯೋತಿ ತಂದವ ನೀನೇ, ಮಂದಮತಿಗೆ ಜ್ಯೋತಿ ತಂದವ ನೀನೇ. ಕುಂದದ ಕರುಣೆಯ ಸುಂದರ ನೀನೇ, ಕುಂದದ ಕರುಣೆಯ ಸುಂದರ ನೀನೇ. ಯೇಸು ನೀನೇ ನನ್ನಾತ್ಮದಾತನು ನೀನೇ, ಯೇಸು ನೀನೇ. ನನ್ನಾತ್ಮದಾತನು ನೀನೇ, ಯೇಸು ನೀನೇ. ಗುಡ್ ಮಾರ್ನಿಂಗ್, ಪ್ರೇಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಈ ದಿನದ ದೈವ ಸಂದೇಶವನ್ನು ಕೇಳೋದಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಾರ್ಥನೆ ಮುಖಾಂತರ ನಾವು ದೈವ ಸಂದೇಶವನ್ನು ಕೇಳೋದಕ್ಕಾಗಿ ಸಿದ್ಧಗೊಳ್ಳೋಣ. ನಮ್ಮ ಆತ್ಮಗಳನ್ನು ದೇವರು ಸಿದ್ಧಗೊಳಿಸಲೆಂಬುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯಲ್ಲಿ ಐಶ್ವರ್ಯನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಹಸ್ತದಲ್ಲಿ ನಮ್ಮನ್ನು ನಾವಿಸ್ಕೊಡ್ತಾ ಇದ್ದೇವೆ. ತಂದೆ, ನಿನ್ನ ಆತ್ಮನಲ್ಲಿ ತುಂಬಿಸು, ನಿನ್ನ ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ನಾವು ನಿನ್ನ ವಾಕ್ಯಗಳನ್ನು ಓದಿ ಮನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ದೈವಿ ಜ್ಞಾನವನ್ನು ನಮಗೆ ದಯಪಾಲಿಸಿ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ಕೋರುತ್ತಾ, ನಿನ್ನ ಆಶೀರ್ವಾದವನ್ನು, ನಿನ್ನ ನಡೆಸುವಿಕೆ, ನಿನ್ನ ಪ್ರಸನ್ನತೆಯನ್ನು ನಾವು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಿಂದ 9 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಸಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. For today's meditation, the scripture portion is taken from Deuteronomy chapter 6, verse 6 to 9. And these words which I command you today shall be in your heart. You shall teach them diligently to your children, and shall talk of them when you sit in your house, when you walk by the way, when you lie down, and when you rise up. You shall bind them as a sign on your hand, and they shall be as frontlets between your eyes. You shall write them on the doorposts of your house and on your gates. God bless these words. ಕರ್ತನಲ್ಲಿ ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಫಾದರ್ ಸಂಡೇ ಎಂಬುದಾಗಿ ನಾವು ಆಚರಿಸಿದ್ದೇವೆ. ಕೆಲವು ಜನರ ಈ ವಾರದಲ್ಲಿ ಸಹ ತಮ್ಮ ಒಂದು ಫಾದರ್ ಸಂಡೇ ಆಚರಿಸ್ತಾ ಇದ್ದಾರೆ. ಮತ್ತು ಕಳೆದ ವಾರದಲ್ಲಿ ನಾವು ಕೇಳಿರ್ತಕ್ಕಂಥ ವಾಕ್ಯಗಳು ಸ್ವರ್ಗದಲ್ಲಿರ್ತಕ್ಕಂಥ ಅಥವಾ ಪರಲೋಕದಲ್ಲಿರ್ತಕ್ಕಂಥ ತಂದೆಯ ವಿಷಯದಲ್ಲಿ ನಾವು ಕೇಳಿದ್ದೇವೆ. ಮತ್ತು ಈ ದಿನದಲ್ಲಿ ನಾವು ಈ ಭೂಲೋಕದಲ್ಲಿರ್ತಕ್ಕಂಥ ತಂದೆಯಂದಿರಿಗೆ ಈ ಒಂದು ರಿಲೇಟ್ ಆಗಿರ್ತಕ್ಕಂಥ ಈ ಒಂದು ಸಂದೇಶವನ್ನು ನಾವು ಕೇಳೋಣ. ಈ ದಿನದಲ್ಲಿ ನಾವು ವಿಶೇಷವಾದ ರೀತಿಯಲ್ಲಿ ಈ ಭೂಲೋಕದಲ್ಲಿ ನಿವಾಸಿಸ್ತಕ್ಕಂಥ ಪ್ರತಿಯೊಬ್ಬ ತಂದೆಯಂದಿರಿಗೆ ದೈವ ವಾಕ್ಯದ ಮುಖಾಂತರ ಕೆಲವು ವಿಷಯಗಳನ್ನು ನಾವು ಈ ಒಂದು ವಾಕ್ಯದ ಮುಖಾಂತರ ನಾವು ಕಲಿತುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇಲ್ಲಿ ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಾವು ತಂದೆಯವರಿಗೆ ದೇವರಿಂದ ದೊರಕಿರ್ತಕ್ಕಂಥ ಮುಖ್ಯವಾದ ಒಂದು ಕೆಲಸ ಅಥವಾ ಕರ್ತವ್ಯ ಏನೆಂದರೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ದೇವರ ಜ್ಞಾನದಲ್ಲಿಯೂ ಭಯಭಕ್ತಿಯಲ್ಲಿಯೂ ಅವರನ್ನು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿಕೆ ತಂದೆಯಾದ ದೇವರು ತಂದೆ ತಾಯಿಯವರಿಗೆ ಕೊಟ್ಟಿದ್ದಾನೆ ಅಂತ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ರಿಂದ 9 ವಚನಗಳಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇಲ್ಲಿ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ನೋಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ದೇವರ ವಾಕ್ಯಗಳ ವಿಷಯದಲ್ಲಿ ಅವರಿಗೆ ತಿಳಿಸಬೇಕು, ಅವರಿಗೆ ಕಲಿಸಿಕೊಡಬೇಕು ಮತ್ತು ಅವರಿಗೆ ಅಭ್ಯಾಸ ಮಾಡಿಕೊಡಬೇಕು.
ಮತ್ತು ಕೂತಿರುವಾಗಲೂ ನಡೆಯುವಾಗಲೂ ಯಾವಾಗಲೂ ದೇವರ ವಾಕ್ಯಗಳನ್ನು ಮನನ ಮಾಡಬೇಕೆಂಬುದಾಗಿ ಜ್ಞಾಪಕ ಮಾಡಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯದ ಮುಖಾಂತರ ದೇವರು ಪ್ರತಿಯೊಬ್ಬ ತಂದೆಯಂದಿರಿಗೆ ಆಜ್ಞಾಪಿಸಿದ್ದಾನೆ, ಅಥವಾ ತಂದೆ ತಾಯಿಯವರಿಗೆ ಸಹ ಆಜ್ಞಾಪಿಸಿದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅಂದರೆ ತಂದೆ ತಾಯಿಯವರ ಮುಖ್ಯವಾದ ಕೆಲಸ ನೋಡಬೇಕಾದರೆ ಮಕ್ಕಳನ್ನು ದೇವರ ಜ್ಞಾನದಲ್ಲಿಯೂ ಭಯಭಕ್ತಿಯಲ್ಲೂ ಆತನ ವಾಕ್ಯದಲ್ಲಿಯೂ ಅವರನ್ನು ಬೆಳೆಯುವಂತೆ ಅಥವಾ ಅವರನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ದೇವರು ಪ್ರತಿಯೊಬ್ಬ ತಂದೆಯವರಿಗೆ ಕೊಟ್ಟಿದ್ದಾನೆ ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಯೋಗ್ಯವಾದ ಮಾರ್ಗದಲ್ಲಿ ನಡೆಸಬೇಕಾದರೆ ಒಳ್ಳೆಯ ಒಂದು ಮೆಥಡ್ ಏನಾಗಿರ್ಬೋದು? ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸಬೇಕಾದರೆ ಒಳ್ಳೆಯ ಮೆಥಡ್ ನೋಡಬೇಕಾದರೆ ತಂದೆ ತಾಯಿಯವರು ಮಕ್ಕಳಿಗೆ ಮಾದರಿಯ ಜೀವಿತವನ್ನು ಜೀವಿಸುವ ಮುಖಾಂತರ ಮಕ್ಕಳನ್ನು ನಾವು ಯೋಗ್ಯವಾದ ಮಾರ್ಗದಲ್ಲಿ ಅವರನ್ನು ನಡೆಸಬಹುದು. ನನ್ನ ಪ್ರಿಯರೇ, ಎಷ್ಟೋ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ನಾವು ಹೇಳುತ್ತೇವೆ, ಆದರೆ ನಮ್ಮ ಮಕ್ಕಳು ಒಳ್ಳೆಯ ವಿಷಯಗಳನ್ನು ಅವರು ಕಲಿಯುವುದಿಲ್ಲ ಎಂಬುದಾಗಿ ಎಷ್ಟೋ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಎಷ್ಟೋ ತಂದೆ ತಾಯಿಯವರು ಬಹಳಷ್ಟು ದುಃಖದಿಂದ ಮಕ್ಕಳ ವಿಷಯದಲ್ಲಿ ಅವರು ಅವಿಧೇಯರಾಗಿದ್ದಾರೆ ಎಂಬುದಾಗಿ ಸಹ ಕೆಲವರು ಒಬ್ರಿಗೊಬ್ಬರು ಹೇಳತಕ್ಕಂಥ ವಿಷಯಗಳನ್ನು ಸಹ ನೋಡ್ತಾ ಇದ್ದೇವೆ. ಆದರೆ ನಮ್ಮ ಮಕ್ಕಳು ನಮ್ಮ ಮಾತುಗಳನ್ನು ಕೇಳದೇ ಇರತಕ್ಕಂಥ ಮುಖ್ಯವಾದ ಒಂದು ವಿಷಯ ನೋಡಬೇಕಾದರೆ ನಾವು ಒಳ್ಳೆ ಮಾತುಗಳನ್ನು ಹೇಳುತ್ತೇವೆ, ಆದರೆ ಆ ವಾಕ್ಯಗಳಂತೆ, ದೇವರ ವಾಕ್ಯಗಳಂತೆ, ಧರ್ಮಶಾಸ್ತ್ರದಂತೆ ನಾವು ನಡೆಯುವುದಿಲ್ಲ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಮ್ಮ ನಡೆ ನುಡಿ, ಪ್ರತಿಯೊಂದು ವಿಷಯಗಳನ್ನು ಮಕ್ಕಳು ಅಬ್ಸರ್ವ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮಕ್ಕಳು ಯೋಗ್ಯವಾದ ಮಾರ್ಗದಲ್ಲಿ ನಡಿಬೇಕಾದರೆ ನಮ್ಮ ನಡೆಯಿಂದ, ನುಡಿಯಿಂದ, ನಮ್ಮ ಕಾರ್ಯಗಳಿಂದ ನಾವು ನಮ್ಮ ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸುವುದಾದರೆ ಮಕ್ಕಳು ಯೋಗ್ಯವಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವರು ಎಂದಿಗೂ ಹಿಂಜರಿಯುವುದನ್ನು ನೋಡ್ತಾ ಇದ್ದೇವೆ. ಅಂದರೆ ತಂದೆ ತಾಯಿಯವರ ಒಂದು ಮಾದರಿಯ ಜೀವಿತವು ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡ್ತಾ ಇದ್ದೇವೆ. प्रियो, आज के दिन हम देखते हैं विशेषता आज जो है परमेश्वर का वचन जो है ये कहता है कि अपने बच्चों को बचपन से ही परमेश्वर के वचनों में, उनके ज्ञान में उन्हें बढ़ाना और उठते चलते बढ़ते हर समय वो परमेश्वर के वचनों को स्मरण करना, उन वचनों के अनुसार चलना, ये सारे बातों को लिखा गया. लेकिन जो है परमेश्वर के वचनों के अनुसार चलने के लिए कई बार हर माता पिता कोशिश करते हैं, परंतु उस कोशिश में कई माता पिता कामयाब नहीं हो पाते हैं. कई लोग कंप्लेंट करते हैं मेरा बच्चे जो है मेरा बात नहीं सुनते हैं. तो इसका मुख्य कारण यही जो है कि हम जो कई बार हम बोलते कुछ हो रहे लेकिन हमारा जीवन कुछ और होता है. ಪ್ರಿಯರೇ, ನಮ್ಮ ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ತರಬೇತಿ ಮಾಡೋದಕ್ಕಿಂತ ಮುಂಚಿತವಾಗಿ, ಅವರಿಗೆ ಹೇಳುವುದಕ್ಕಿಂತ ಮುಂಚಿತವಾಗಿ, ಅವರನ್ನು ಬೋಧಿಸುವಕ್ಕಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯದಂತೆ ನಾವು ನಡೆದು ನಮ್ಮ ಮಾರ್ಗದಂತೆ ಆ ಮಕ್ಕಳು ನಡೆಯುವುದಕ್ಕಾಗಿ ಹೇಳೋದು ಒಳ್ಳೆಯ ಒಂದು ಮಾರ್ಗವಾಗಿದೆ ಎಂದು ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳನ್ನು ಯೋಗ್ಯವಾದ ರೀತಿಯಲ್ಲಿ ಶಿಸ್ತಿನ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು ತಂದೆಯಂದಿರ ಒಂದು ಕರ್ತವ್ಯವಾಗಿದೆ ಎಂದು ನೋಡ್ತಾ ಇದ್ದೇವೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ರಿಂದ 7 ವಚನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆ ತಾಯಿಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಕರ್ತನಲ್ಲಿ ಪ್ರಿಯರೇ, ಇದನ್ನು ನೋಡ್ತಾ ಇದ್ದೇವೆ.
ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನನ್ನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ ಹೇಳಿರುವ ಪ್ರಕಾರ ತಂದೆಯವರ ಮುಖ್ಯವಾದ ಒಂದು ಕರ್ತವ್ಯ ನೋಡಬೇಕಾದರೆ, ಮಕ್ಕಳು ತಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಯೋಗ್ಯವಾದ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು ಸಹ ತಂದೆಯವರ ಒಂದು ಮುಖ್ಯವಾದ ಒಂದು ಕರ್ತವ್ಯವಾಗಿದೆ. ಸಾಮಾನ್ಯವಾಗಿ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಪ್ರೀತಿಸುವ ಮುಖಾಂತರವಾಗಿ ತಮ್ಮ ಮಕ್ಕಳನ್ನು ಅವರಿಗೆ ಶಿಕ್ಷಿಸುವುದಕ್ಕೆ ಎಷ್ಟೋ ಸಂದರ್ಭದಲ್ಲಿ ಹಿಂಜರಿಯುವುದನ್ನು ನೋಡ್ತಾ ಇದ್ದೇವೆ. ಯಾಕೆ ತಂದೆ ತಾಯಿಯವರು ತಮ್ಮ ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ಹಿಂಜರಿಯುತ್ತಾರೆ? ಕೆಲವೊಮ್ಮೆ ಅಂದುಕೊಳ್ತಾ ಇದ್ದಾರೆ, ನಾವು ನಮ್ಮ ಮಕ್ಕಳನ್ನು ಶಿಕ್ಷಿಸುವ ಮುಖಾಂತರ ನಾವು ಮಕ್ಕಳನ್ನು ದ್ವೇಷಿಸುವಂಥವರಾಗಿದೆ ಎಂದು ಅಂದುಕೊಳ್ತಾರೆ. ಆದರೆ ಯಾವ ತಂದೆಯು ತನ್ನ ಮಕ್ಕಳನ್ನು ಪ್ರೀತಿಸುತ್ತಾನೋ ಅವರನ್ನೇ ಶಿಕ್ಷಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ಅದೇ ರೀತಿ ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ತಂದೆಯಾದ ದೇವರು ತನ್ನನ್ನು ತಾನು ಪ್ರೀತಿಸ್ತಕ್ಕಂಥ ಮಕ್ಕಳನ್ನು ಅವರು ತಪ್ಪು ಮಾಡೋದ್ರ ಸಂದರ್ಭದಲ್ಲಿ ಶಿಕ್ಷಿಸ್ತಾನೋ, ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಮಕ್ಕಳು ತಪ್ಪಾದ ಮಾರ್ಗದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ, ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಸಹ ತಂದೆಯವರ ಒಂದು ಕರ್ತವ್ಯವಾಗಿದೆ ನೋಡ್ತಾ ಇದ್ದೇವೆ. ಅವರಿಗೆ ಯೋಗ್ಯವಾದ ಒಂದು ಡಿಸಿಪ್ಲಿನ್ ಕಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ತಂದೆಯವರ ಒಂದು ಕರ್ತವ್ಯವಾಗಿದೆ. प्रियो, कई बार हम प्रेम का मतलब अलग निकाल लेते हैं. हमारे बच्चों को शिक्षा करना, उनको मारना पीटना योग्य माता पिता का कार्य नहीं हम समझते हैं. कई बार हमें ऐसा लगता है कि हमारे बच्चों को मारकर हम गलत काम कर रहे हैं. लेकिन जो है कि परमेश्वर का वचन ये कहता है, परमेश्वर जिसे प्रेम करता है उसी को वो ताड़ना करता है या उनको जो शिक्षा देता है. इस बात को हम देखते हैं. उसी प्रकार जो है कि कई बार कि हमारे माता पिता जो हमें शिक्षा देते हैं, उस शिक्षा को कई बार हम लोग जो है उससे हम लोग नेगेटिवली हम लोग सोचते हैं कि हमें शिक्षा देने के कारण मेरे माता पिता मुझे द्वेष कर रहे हैं. ऐसा कई बार कई बच्चे महसूस करते हैं. परंतु आज परमेश्वर के वचन के द्वारा हमें ये सीखने की मिलता है. डिसिप्लिन सिखाना माता पिता का बहुत इंपॉर्टेंट जो ड्यूटी है. इस बात को इन वचनों के द्वारा हम सीखा है. ನೋಡ್ತೇವೆ ನನ್ನ ಪ್ರಿಯರೇ, ನಾವು ನಮ್ಮ ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡಿಬೇಕಾದರೆ, ನಮ್ಮ ಮಕ್ಕಳನ್ನು ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ವಿಧಿಸ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ Proverbs chapter 22 verse 6 ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಒಂದು ವೇಳೆ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ ಯೋಗ್ಯವಾದ ಮಾರ್ಗದಲ್ಲಿ ಅವರನ್ನು ನಡೆಸುವುದಾದರೆ, ಅವರಿಗೆ ಶಿಕ್ಷೆ ವಿಧಿಸುವುದಾದರೆ, ಅವರ ತಪ್ಪುಗಳನ್ನು ಅವರಿಗೆ ತಿಳಿಯಪಡಿಸುವುದಾದರೆ ಮಕ್ಕಳು ಮುಪ್ಪಿನಲ್ಲಿ ಸಹ ಓರೆಯಾಗರು, ಮುಪ್ಪಿನಲ್ಲಿ ಸಹ अविधेयरागर ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. यदि हमारे बच्चों को बचपन में ही उनको उनके गलतियों के लिए हम लोग उनको जो ताड़ना करते हैं या उनको जो है उनको गुस्सा करते हैं या उसको मारते या पीटते हैं, शिक्षा देते हैं, तो बुढ़ापे में भी वे कभी भी जो है माता पिता का आज्ञाओं को उल्लंघन कभी नहीं करेंगे. इसलिए जो कई बार जो है कि डिसिप्लिन सिखाना बच्चों को कि माता पिता का या पिताओं का मुख्य उनका कर्तव्य है या उनका फर्ज है. उसके बाद में देखेंगे प्रोवाइड फॉर द चिल्ड्रन, कि बच्चों के लिए उनका जरूरतों को पूर्ति करना पिता का फर्ज बनता है. जिस प्रकार हम देखते हैं परमेश्वर वचन भी कहता है, ದೇವರ ವಾಕ್ಯ ಹೇಳ್ತಾ ಇದೆ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬ ಮಗನಿಗೆ ತಂದೆಯು ಕೊಡುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ನಾವು ದೇವರಿಂದ ಕೆಲವು ವಿಷಯಗಳನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಆತನನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ಸಹ ದೇವರು ನಮಗೆ ಕೆಲವು ವಿಷಯಗಳನ್ನು ಕೊಡುವನಾಗಿದ್ದಾನೆ. ನನ್ನ ಪ್ರಿಯರೇ, ನಮ್ಮ ಮಕ್ಕಳಿಗೆ ಅವರ ಅವಶ್ಯಕತೆ ನೀಗಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ. ಯಾವ ರೀತಿ ನಮ್ಮ ಪರಲೋಕದಲ್ಲಿರುವ ತಂದೆಯು ನಮಗೆ ಪರಲೋಕದ ಎಲ್ಲ ಸರ್ವ ಸೌಭಾಗ್ಯವನ್ನು ಸಂತೋಷವನ್ನು ನಮಗೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೋ, ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಹ ನಾವು ಅವರೆಲ್ಲರ ಒಂದು ಅವಶ್ಯಕತೆಯನ್ನು ನೀಗಿಸ್ತಕ್ಕಂಥ ಒಂದು ಕರ್ತವ್ಯ ತಂದೆ ತಾಯಿಯವರದಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ನಾವು ದೇವರ ಮುಂದೆ
ಪ್ರಾಮಾಣಿಕರಾಗಿ ಜೀವಿಸ್ತಕ್ಕಂಥದ್ದು ಪ್ರತಿಯೊಬ್ಬ ತಂದೆಯವರ ಒಂದು ಕರ್ತವ್ಯ ಆಗಿದೆ. ನಾವು ಪ್ರಾಮಾಣಿಕವಾಗಿ ನಾವು ಫೇತ್ಫುಲ್ ಆಗಿ ನಾವು ಜೀವಿಸೋದಾದರೆ ನಮ್ಮ ಮಕ್ಕಳು ಸಹ ಅದೇ ರೀತಿಯಲ್ಲಿ ಜೀವಿಸ್ತಕ್ಕಂಥ ಸಾಧ್ಯತೆ ಉಂಟೆಂಬುದನ್ನು ನೋಡ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಮಕ್ಕಳನ್ನು ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಅವರನ್ನು ಸಂರಕ್ಷಿಸ್ತಕ್ಕಂಥದ್ದು, ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿದೆ. ಇಬ್ರಿಯರ ಬರೆದ ಪತ್ರಿಕೆ 11:23 ಸಹ ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮಕ್ಕಳು ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಅವರನ್ನು ಕಾಯ್ದು ಕಾಪಾಡ್ತಕ್ಕಂಥದ್ದು, ಸಂರಕ್ಷಿಸ್ತಕ್ಕಂಥದ್ದು ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿದೆ. ಅದಾದ ನಂತರ ಪ್ರತಿಯೊಬ್ಬ ಮಕ್ಕಳು ದೇವರ ವಾಕ್ಯಗಳನುಸಾರವಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗುವಂತೆಯೂ, ಕೇವಲ ದೇವರ ವಾಕ್ಯಗಳು ಮಾತ್ರ ಅಲ್ಲದೆ ತಂದೆ ತಾಯಿಯವರ ಮಾತುಗಳಿಗೆ ವಿಧೇಯರಾಗುವಂತೆಯೂ ಮತ್ತು ಗುರು ಹಿರಿಯರ, ಶಿಕ್ಷಕರ, ದೊಡ್ಡವರ ಎಲ್ಲರ ಮಾತುಗಳನ್ನು ಕೇಳತಕ್ಕಂಥ ಅಥವಾ ವಿಧೇಯರಾಗ್ತಕ್ಕಂಥ ವಿಷಯವನ್ನು ಮಕ್ಕಳಿಗೆ ವಿಧೇಯತೆಯ ಒಂದು ಮಹತ್ವವನ್ನು ಕಳಿಸ್ತಕ್ಕಂಥ ಸಹ ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿದೆ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಚಿಕ್ಕ ವಯಸ್ಸಿನಲ್ಲಿ ಆತನು ಬುದ್ಧಿಯಲ್ಲೂ ಜ್ಞಾನದಲ್ಲಿಯೂ ಆತನು ಬೆಳೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯಾಕಂದರೆ ಆತನು ತಮ್ಮ ತಂದೆ ತಾಯಿಯವರಿಗೆ ವಿಧೇಯನಾದಂಥ ಒಂದು ಮಗನಾಗಿ ಇರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಾವು ಯಾವಾಗಲೂ ನಮ್ಮ ತಂದೆ ತಾಯಿಯವರಿಗೆ ವಿಧೇಯರಾಗಿ ಜೀವಿಸೋದಕ್ಕಾಗಿ ತಂದೆ ತಾಯಿಯವರು ಮಕ್ಕಳಿಗೆ ಕಲಿಸಿಕೊಡ್ತಕ್ಕಂಥದ್ದು ಮುಖ್ಯವಾದ ಒಂದು ವಿಷಯ ನೋಡ್ತಾ ಇದ್ದೇವೆ. ಮತ್ತು ಅದಾದ ನಂತರ ನೋಡ್ತಾರೆ ಎಫೆಸಿಯನ್ಸ್ ಚಾಪ್ಟರ್ 6:4 ಇಟ್ ಸೇಸ್ ನಾಟ್ ಟು ಪ್ರೊವೋಕ್ ಯುವರ್ ಚಿಲ್ಡ್ರನ್. ನಮ್ಮ ಮಕ್ಕಳು ಕೋಪಗೊಳ್ಳದಂತೆ, ಸಿಟ್ಟುಗೊಳ್ಳದಂತೆ ಅವರನ್ನು ಯಾವುದೇ ಮಾತುಗಳಿಂದಾಗಲಿ, ನಮ್ಮ ಕಾರ್ಯಗಳಿಂದಾಗಲಿ, ನಮ್ಮ ವಿಷಯಗಳು ಯಾವುದೇ ನಮ್ಮ ಸಿಟ್ಟು ಬರ್ತಕ್ಕಂಥ ಮಾತುಗಳ ಮುಖಾಂತರ ಅವರನ್ನು ರೇಗಿಸ್ತಕ್ಕಂಥದ್ದು ತಂದೆ ತಾಯಿಯರ ಕೆಲಸ ಅಲ್ಲ ಎಂಬುದಾಗಿ ನೋಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಯವರು ಮಕ್ಕಳಿಗೆ ಕೋಪವನ್ನು ಅಥವಾ ರೋಷವನ್ನು ಹೆಚ್ಚು ಮಾಡುವಂಥ ತಂದೆ ತಾಯಿಯವರಾಗಿದ್ದಾರೆ. ಕೆಲವೊಮ್ಮೆ ತಮ್ಮ ಒಂದು ಸ್ವಂತ ಇಚ್ಛೆಗಳನ್ನು ಮಕ್ಕಳ ಮೇಲೆ ಹೊರಿಸಿ, ತಮ್ಮ ಯೋಜನೆಗಳನ್ನು ಮಕ್ಕಳ ಮೇಲೆ ಹೊರಿಸಿ ಎಷ್ಟೊಂದು ಸಂದರ್ಭದಲ್ಲಿ ಪ್ರೆಷರ್ ಕೊಟ್ಟು ಅವರನ್ನು ಕೋಪಗೊಳಿಸ್ತಕ್ಕಂಥ ತಂದೆ ತಾಯಿಯವರಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಾವು ನಮ್ಮ ಮಕ್ಕಳನ್ನು ಎಂದಿಗೂ ಕೋಪಗೊಳ್ಳದಂತೆ ನಾವು ನೋಡ್ಕೊಳ್ತಕ್ಕಂಥದ್ದು ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿದೆ ನೋಡ್ತಾ ಇದ್ದೇವೆ. ಅದಾದ್ರಿಂದ ನೋಡ್ತಾ ಇದ್ದೇವೆ ದೇವರ ಭಯ ಮತ್ತು ಭಕ್ತಿಯಲ್ಲಿ ನಡೀತಕ್ಕಂಥದ್ದು. हमारे बच्चों को परमेश्वर के भय में, ज्ञान में हमें उन्हें बढ़ाना हर एक माता पिताओं का फर्ज बनता है. बचपन से परमेश्वर को डरने को उन्हें सिखाना चाहिए. कई बार आजकल जो है हमारे जवान बच्चे गलत काम इसलिए करते हैं कि उनको जो है परमेश्वर का कोई डर नहीं है, माता पिताओं को कोई डर नहीं है और उनके टीचर्स का कोई डर नहीं है. ये जो डर नहीं होने के कारण जो है कई गलतियाँ कर बैठते हैं. तो परमेश्वर से डरना, यानी कि जो वचन कहता है परमेश्वर का भय मानना बुद्धि का मूल है. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ದೇವರ ವಾಕ್ಯಗಳನ್ನು ಹೇಳತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ನಡಿಬೇಕಾದರೆ ದೇವರೊಂದು ಭಯ ಮಕ್ಕಳಲ್ಲಿ ಇರಬೇಕೆಂದು ನೋಡ್ತಾ ಇದ್ದೇವೆ. ಕೇವಲ ದೇವರ ಭಯ ಮಾತ್ರ ಅಲ್ಲದೆ ತಂದೆ ತಾಯಿಯವರ ಭಯ ಮತ್ತು ಗುರು ಹಿರಿಯರ ಒಂದು ಭಯ ನಮ್ಮ ಮಕ್ಕಳಲ್ಲಿರ್ತಕ್ಕಂಥದ್ದು ಮತ್ತು ಆ ಒಂದು ಭಯ ಹುಟ್ಟಿಸ್ತಕ್ಕಂಥದ್ದು ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿ ನೋಡ್ತಾ ಇದ್ದೇವೆ. ಆ ಒಂದು ಭಯ ಭಾಳಷ್ಟು ಇಂಪಾರ್ಟೆಂಟ್ ಎಂಬುದನ್ನು ನೋಡ್ತಾ ಇದ್ದೇವೆ. ಅದಾದ ನಂತರ ಕೆಲವೊಮ್ಮೆ ನಾವು ನಮ್ಮ ಮಕ್ಕಳೊಂದಿಗೆ ನಾವು ಸಮಯವನ್ನು ಕಳೆಯುತ್ತಾ ಇಲ್ಲ. ಈ ಒಂದು ಬ್ಯುಸಿ ಲೈಫ್ನಲ್ಲಿ ನೋಡ್ತಾ ಇದ್ದೇವೆ ಭಾಳಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳಲ್ಲಿ, ಹಣ ಗಳಿಸುವುದರಲ್ಲಿ, ಈ ಲೋಕದ ಎಷ್ಟೋ ವಿಷಯಗಳನ್ನು ಪಡೆಯುವುದಕ್ಕಾಗಿ ಎಲ್ಲ ವಿಷಯಗಳಿಗಾಗಿ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ಆದರೆ ತಮ್ಮ ಮಕ್ಕಳಿಗೆ ತಮ್ಮ ಸಮಯವನ್ನು ಕೊಡದಿರ್ತಕ್ಕಂಥ ಎಷ್ಟೋ ತಂದೆ ತಾಯಿಯನ್ನು ನೋಡ್ತಾ ಇದ್ದೇವೆ. ನಾವು ಅಂದುಕೊಳ್ತೇವೆ ನಾವು ಗಳಿಸ್ತಕ್ಕಂಥದ್ದೆಲ್ಲವೂ ನಮ್ಮ ಮಕ್ಕಳಿಗಾಗಿಯೇ. ಆದ ಕಾರಣ ನಾವು ಮಕ್ಕಳಿಂದ ನಾವು ದೂರವಾಗಿದ್ದು ನಾವು ಹಣ ಗಳಿಸಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ದೂರ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥ ಎಷ್ಟೋ ತಂದೆ ತಾಯಿಯರನ್ನು ಸಹ ನಾವು ನೋಡಿದ್ದೇವೆ. ನನ್ನ ಪ್ರಿಯರೇ, ನಾವು ಗಳಿಸ್ತಕ್ಕಂಥ ಹಣ ನಾವು ಅಂದುಕೊಳ್ತೇವೆ ನಮ್ಮ ಮಕ್ಕಳಿಗಾಗಿ ನಾವು ಎಲ್ಲವನ್ನು ಮಾಡುತ್ತೇವೆ ಎಂಬುದಾಗಿ. ಆದರೆ ಗಳಿಸಿರ್ತಕ್ಕಂಥ ಒಂದು ಹಣ ಮಕ್ಕಳು ಒಂದು ವೇಳೆ ಯೋಗ್ಯವಾದ ಮಾರ್ಗದಲ್ಲಿ ನಡೆದಿರುವುದಾದರೆ, ಅವರು ಅವಿಧೇಯರಾದ ಒಂದು ಮಕ್ಕಳಾಗಿರೋದಾದರೆ ನಾವು ಗಳಿಸಿರ್ತಕ್ಕಂಥ ಹಣ ಎಲ್ಲ ವ್ಯರ್ಥ ಎಂಬುದನ್ನು ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮಕ್ಕಳು ಯೋಗ್ಯವಾದ ಮಾರ್ಗದಲ್ಲಿ ನಡೆಯಬೇಕಾದರೆ ನೋಡ್ತಾ ಇದ್ದೇವೆ ನಾವು ಯಾವಾಗಲೂ ಮಕ್ಕಳೊಂದಿಗೆ ನಾವು ಸಮಯವನ್ನು ಕಳೀತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ನಾವು ತಂದೆ ಆಗಲಿ ತಾಯಿ ಆಗಲಿ ನಾವು ನಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಆಗಲಿ, ಬಿಸ್ನೆಸ್ನಲ್ಲಿ ಆಗಲಿ, ಹಣ ಗಳಿಸುವುದರಲ್ಲಿ ಆಗಲಿ, ಬೇರೆ ಬೇರೆ ವಿಷಯಗಳಿಗೆ ನಾವು ಮಹತ್ವವನ್ನು ಕೊಡುತ್ತೇವೆ. ಆದರೆ ಮಕ್ಕಳೊಂದಿಗೆ ನಾವು ಸಮಯವನ್ನು
ಕಳೀತಾ ಇಲ್ಲ. ಆದ ಕಾರಣ ಒಂದು ವೇಳೆ ತಂದೆ ತಾಯಿಯವರ ಮತ್ತು ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಹೆಚ್ಚಾಗಬೇಕಾದರೆ ಯಾವಾಗಲೂ ಅವರ ಮಧ್ಯದಲ್ಲಿ ಯಾವಾಗಲೂ ಫೆಲೋಶಿಪ್, ಅನ್ಯೋನ್ಯತೆ ಇರತಕ್ಕಂಥದ್ದು ಭಾಳಷ್ಟು ಅನಿವಾರ್ಯ ಎಂಬುದನ್ನು ನೋಡ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ತಂದೆ ತಾಯಿಯವರ ಮತ್ತು ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಹೆಚ್ಚಾಗಬೇಕಾದರೆ ಯಾವಾಗಲೂ ಒಬ್ಬರಿಗೊಬ್ಬರು ತಾವು ಸಮಯವನ್ನು ಕೊಡ್ತಕ್ಕಂಥ ಭಾಳಷ್ಟು ಪ್ರಾಮುಖ್ಯವಾದ ಒಂದು ವಿಷಯ ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ಕೆಲವೊಮ್ಮೆ ನಾವು ಮಕ್ಕಳಿಗಾಗಿ ನಾವು ಹಣ ಗಳಿಸುತ್ತೇವೆ. ಅಂದರೆ ಅವರ ಭವಿಷ್ಯಕ್ಕಾಗಿ ನಾವು ಹಣ ಗಳಿಸಿ ನಾವು ಅವರನ್ನು ನೋಡ್ತಾ ಇದ್ದೇವೆ, ಜೀವನದಲ್ಲಿ ಮುಂದಾಗುವಂತೆ ನಾವು ಪ್ರಯತ್ನ ಪಡುತ್ತೇವೆ. ಆದರೆ ಅದಕ್ಕಿಂತ ಹೆಚ್ಚಿನಾಗಿ ನೋಡ್ತಾ ಇದ್ದೇವೆ, ನಾವು ಅವರ ಸ್ವಂತ ಕಾಲಿನ ಮೇಲೆ ತಾವು ನಿಲ್ಲುವಂತೆ ತಮ್ಮ ಸ್ವಂತ ಶಕ್ತಿಯಿಂದ ತಮ್ಮ ಜೀವನ ನಡೆಸ್ತಕ್ಕಂಥ ಒಂದು ಏಬಲ್ ಪರ್ಸನ್ ಆಗಿ ನಮ್ಮ ಮಕ್ಕಳನ್ನು ತರಬೇತಿ ಮಾಡಬೇಕು, ಅಥವಾ ಅದಕ್ಕಾಗಿ ಯೋಗ್ಯವಾದ ಎಲ್ಲ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕಂತ ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮಕ್ಕಳು ನಮ್ಮ ಹಣದ ಮೇಲೆ ನಾವು ಗಳಿಸತಕ್ಕ ಹಣದ ಮೇಲೆ ಹೆಚ್ಚಿನ ಒಂದು ಆಶೆ ಇರದೆ ಅವರು ತಾವು ತಮ್ಮ ಸ್ವಂತ ಶಕ್ತಿಯಿಂದ ಜ್ಞಾನದಿಂದ ಕೆಲಸ ಮಾಡಿ ಕಷ್ಟಪಟ್ಟು ಹಣ ಗಳಿಸಿ ಅದರ ಮುಖಾಂತರ ತಮ್ಮ ಮಕ್ಕಳು ಬೆಳೆಯುವಂತೆ ಆ ಒಂದು ಮಕ್ಕಳನ್ನು ತರಬೇತಿ ಮಾಡಬೇಕೆಂಬುದನ್ನು ನೋಡ್ತಾ ಇದ್ದೇವೆ. ಯಾವಾಗಲೂ ತಂದೆ ತಾಯಿಯವರು ಕೆಲವೊಮ್ಮೆ ನಾವು ತುತ್ತು ಮಾಡಿ ಮಕ್ಕಳಿಗೆ ಕೊಡ್ತೇವೆ, ಅದು ನಾವು ಅಂದುಕೊಳ್ತೇವೆ ನಾವು ಮಕ್ಕಳು ಅದರ ಮುಖಾಂತರ ನಾವು ಮಕ್ಕಳನ್ನು ಭಾಳಷ್ಟು ಅತಿಯಾಗಿ ನಾವು ಪ್ರೀತಿಸ್ತೇವೆ ಎಂಬುದಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಆದರೆ ಮಕ್ಕಳು ತಾವು ಸ್ವಂತ ಬಲದಿಂದ ಅವರು ಯಾವುದೇ ಒಂದು ಕೆಲಸ ಮಾಡಿ ಅದರಲ್ಲಿ ಬೆಳವಣಿಗೆ ಹೊಂದುತ್ತಾರೋ ಅದರಲ್ಲಿ ಮಕ್ಕಳಿಗೂ ಮತ್ತು ತಂದೆ ತಾಯಿಯರಿಗೂ ಆಶೀರ್ವಾದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಾದ ನಂತರ ನಮ್ಮ ಮಕ್ಕಳು ಖಾಲಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕೇವಲ ನಾವು ಮಾತ್ರ ಪ್ರಾರ್ಥನೆ ಮಾಡದೆ ಆ ಮಕ್ಕಳಿಗೆ ಸಹ ಪ್ರಾರ್ಥನೆ ಮಾಡುವಂತೆ ಅವರನ್ನು ಯಾವಾಗಲೂ ಎಂಕರೇಜ್ ಮಾಡಬೇಕು ನೋಡ್ತಾ ಇದ್ದೇವೆ. हमारे बच्चे यदि यानी जो है बीमार पड़ते हैं, कठिनाइयों में, हर बात में जो है प्रार्थना में हम लोग हमारे बच्चों के लिए प्रार्थना करना है, प्रार्थना में समय बिताना है. सिर्फ माता पिता ही अपने यानी कि बच्चों के लिए प्रार्थना करना ही नहीं, परंतु बच्चों को भी प्रार्थना करना या प्रार्थना में समय बिताना उन्हें सिखाना चाहिए. ಅದಾನಂತರ ನೋಡ್ತಾ ಇದ್ದೇವೆ, ಎಷ್ಟೋ ತಂದೆ ತಾಯಿಯವರು ಮನೆಯಲ್ಲಿ ಮಕ್ಕಳ ಮಧ್ಯದಲ್ಲಿ ತಾರತಮ್ಯ ಮಾಡ್ತಕ್ಕಂಥದ್ದು, ಪಾರ್ಶಿಯಾಲಿಟಿ ಮಾಡ್ತಕ್ಕಂಥ ಎಷ್ಟೋ ತಂದೆ ತಾಯಿಗಳನ್ನು ನೋಡ್ತಾ ಇದ್ದೇವೆ. ಯಾಕೋಬನು ಮತ್ತು ಏಸಾವನ ಮಧ್ಯದಲ್ಲಿ ಬಂದಿರತಕ್ಕಂಥ ಒಂದು ಜಗಳ ನೋಡ್ತಾ ಇದ್ದೇವೆ. ಅವ್ರ ತಂದೆ ತಾಯಿಯವರು ಈಸಾಕರು ಮತ್ತು ರೆಬೆಕ್ಕಳು ಅವರು ಮಕ್ಕಳ ಮೇಲೆ ಅವ್ರು ತೋರಿಸಿರ್ತಕ್ಕಂಥ ಅತಿಯಾದ ಪ್ರೀತಿಯಾಗಲಿ ಅಥವಾ ಪಾರ್ಶಿಯಾಲಿಟಿ ಆಗಲಿ, ಭೇದ ಭಾವ, ಈ ಕಾರಣದಿಂದ ಆ ಒಂದು ಮನೆಯಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮಕ್ಕಳಲ್ಲಿ ಯಾವುದೇ ವಿಧವಾದ ಭೇದ ಭಾವ ಮಾಡ್ತಕ್ಕಂಥದ್ದು ತಂದೆ ತಾಯಿಯವರ ಕೆಲಸವಲ್ಲ. ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ನೋಡಿಕೊಳ್ತಕ್ಕಂಥದ್ದು ತಂದೆ ತಾಯಿಯವರ ಒಂದು ಕರ್ತವ್ಯವಾಗಿ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ನಮ್ಮ ಮಕ್ಕಳನ್ನು ಒಂದು ಮಗನಿಗೆ ಇನ್ನೊಂದು ಮಗನೊಂದಿಗೂ ಮತ್ತು ಅವರ ಅಕ್ಕ ತಂಗಿಯಂದಿರೊಂದಿಗೂ ಬೇರೆ ಒಂದು ಕುಟುಂಬದ ಬೇರೆ ಸದಸ್ಯರೊಂದಿಗೆ ಹೋಲಿಸಿ ನೋಡು, ನಿಮ್ಮ ಅಕ್ಕ ಯಾವ ರೀತಿಯಲ್ಲಿದ್ದಾಳೆ, ನಿನ್ನ ಅಣ್ಣ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅದೇ ರೀತಿ ನೀವು ಮಾಡಬೇಕಂದಾಗಿ ಪ್ರೇರಣೆ ಮಾಡೋದರ ಬದಲಾಗಿ ನಾವು ಮಕ್ಕಳನ್ನು ಒಬ್ಬರನ್ನು ಇನ್ನೊಬ್ಬರೊಂದಿಗೆ ನಾವು ಕಂಪೇರ್ ಮಾಡಿ ಒಬ್ಬರನ್ನು ಕೀಳಾಗಿ ನೋಡುತ್ತೇವೆ, ಇನ್ನೊಬ್ಬರನ್ನು ನಾವು ಹೆಚ್ಚಿದ್ದನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಎಷ್ಟೋ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಯಾರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೋ ಅವರನ್ನು ನೋಡಿ, ಕೆಲಸ ಮಾಡಿದಂಥವರು ಕೆಲಸ ಮಾಡುವಂಥ ಆ ಒಂದು ಜನರನ್ನು ನೋಡಿ, ಅಥವಾ ಒಳ್ಳೆ ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ, ಕೆಲವೊಮ್ಮೆ ಬೇರೆ ವ್ಯಕ್ತಿ ಅಥವಾ ಕುಟುಂಬದ ಒಬ್ಬ ಸದಸ್ಯರು ಇನ್ನೊಬ್ಬ ಸದಸ್ಯರೊಂದಿಗೆ ಹೊಟ್ಟೆಗಿಚ್ಚು ಬರೋದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ನಾವು ಮನೆಗಳಲ್ಲಿ ಎಷ್ಟು ಕಲಹಗಳ ಬರೋದನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ತಂದೆ ತಾಯಿಯವರು ಯಾವಾಗಲೂ ಮಕ್ಕಳನ್ನು ಬೇರೊಬ್ಬರೊಂದಿಗೆ ಕಂಪೇರ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ತಮ್ಮ ಮಕ್ಕಳನ್ನು ಯಾವಾಗಲೂ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರನ್ನು ಎಂಕರೇಜ್ ಮಾಡ್ತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯವಾದ ಒಂದು ಕರ್ತವ್ಯವಾಗಿ ನೋಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಪ್ರಿಯರೇ, ಈ ದಿನದಲ್ಲಿ ನೋಡ್ತಾ ಇದ್ದೇವೆ, ಕಳೆದ ವಾರದಲ್ಲಿ ಪರಲೋಕದ ತಂದೆ ಯಾವ ರೀತಿಯಲ್ಲಿದ್ದಾನೆ, ಆತ ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಾನೆ ಎಂಬುದಾಗಿ ಹೇಳ್ತಕ್ಕಂಥ ವಿಷಯವನ್ನು ನೋಡಿದ್ದೇವೆ. ಈ ವಾರದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿರ್ತಕ್ಕಂಥ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯರಿಗೆ ಈ ವಾಕ್ಯ ಮುಖಾಂತರ ಕೆಲವು ವಿಷಯಗಳನ್ನು ನಾವು ಈ ದೇವ ವಾಕ್ಯದಿಂದ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಮಕ್ಕಳು ಯೋಗ್ಯವಾದ ಮಾರ್ಗದಲ್ಲಿ ನಡಿಬೇಕಾದರೆ ಯಾವಾಗಲೂ ಈ ಒಂದು ವಾಕ್ಯದ ಮುಖಾಂತರ ವಾಕ್ಯವಾಗಿ ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಡೆಸಬೇಕೆಂಬುದಾಗಿ ತಂದೆ ತಾಯಿಯವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಈ ದೈವ ವಾಕ್ಯವು ನಮಗೆ ಕೊಡೋದನ್ನು ನೋಡ್ತಾ ಇದ್ದೇವೆ. ಈ ವಾಕ್ಯಗಳನ್ನು ಮೊದಲು ನಾವು ಓದಿ, ತಂದೆ ತಾಯಿರ್ತಕ್ಕಂಥ ನಾವು ಓದಿ ಆ ವಾಕ್ಯಗಳಂತೆ ನಡೆಯೋರಾಗಿ ಮತ್ತು ಅದೇ ರೀತಿಯಲ್ಲಿ ಕೇವಲ ನಾವು ಮಾತ್ರ ನಡೆಯಬಹುದು, ದೇವರ ವಾಕ್ಯದಂತೆ
ನಡೆಯುವುದಲ್ಲದೆ ನಮ್ಮ ಮಕ್ಕಳನ್ನು ಸಹ ದೇವರ ವಾಕ್ಯದಂತೆ ನಡೆಯುವಂತೆ ಅವರನ್ನು ಸಹ ಪ್ರೇರೇಪಿಸಬೇಕೆಂಬುದಾಗಿ ವಾಕ್ಯ ಹೇಳುವುದನ್ನು ನೋಡ್ತಾ ಇದ್ದೇವೆ. ಹೌದು ನನ್ನ ಪ್ರಿಯರೇ, ಪ್ರತಿಯೊಬ್ಬ ತಂದೆ ತಾಯಿಯವರು ನಮ್ಮ ಮಕ್ಕಳನ್ನು ಬೆಳೆಸುವುದರಲ್ಲಿ ಎಷ್ಟೋ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟ ಪಡುವುದನ್ನು ನೋಡ್ತಾ ಇದ್ದೇವೆ. ಆದರೆ ನಾವು ಈ ವಾಕ್ಯಗಳ ಅನುಸಾರದಿಂದ ನಡೆಯುವುದಾದರೆ ದೇವರ ವಾಕ್ಯವು ಪ್ರತಿಯೊಬ್ಬ ತಂದೆ ತಾಯಿಯವರಿಗೆ ಒಂದು ಮಾರ್ಗದರ್ಶನ ಕೊಡುತ್ತದೆ. ಎರಡನೇದಾಗಿ ಈ ವಾಕ್ಯಗಳಂತೆ ನಡೆಯುವುದಾದರೆ ನಿಮ್ಮ ಮಕ್ಕಳು ನಿಮ್ಮ ಮಾದರಿಯ ಜೀವಿತವನ್ನು ನೋಡಿ ಅವರು ನೀವು ಹೇಳೋದಕ್ಕಿಂತ ಮುಂಚಿತವಾಗಿ ಅವರು ನಿಮ್ಮ ನಡೆಯಂತೆ ನುಡಿಯಂತೆ ನಿಮ್ಮ ಮಾರ್ಗದರ್ಶನದ ನಿಮ್ಮ ಒಂದು ಜೀವನದ ಒಂದು ಒಳ್ಳೆಯ ಮಾದರಿಯನ್ನು ನೋಡಿ ಆ ಮಕ್ಕಳು ಕಲಿತುಕೊಳ್ಳುವ ವಿಷಯ ನೋಡ್ತಾ ಇದ್ದೇವೆ. ನಮ್ಮೆಲ್ಲರಿಗೆ ಇಲ್ಲಿ ಕೂಡಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಯವರಿಗೆ ಪರಲೋಕದಲ್ಲಿರುವ ತಂದೆಯು ಯಾವ ರೀತಿ ನಮಗೆ ಮಾದರಿಯಾಗಿದ್ದಾನೋ ಅದೇ ರೀತಿ ನಾವು ಸಹ ನಮ್ಮ ಮಕ್ಕಳಿಗೆ ಮಾದರಿಯ ತಂದೆ ತಾಯಿಯವರಾಗಿ ಜೀವಿಸಿ ನಮ್ಮ ಕುಟುಂಬವನ್ನು ದೇವರ ಭಯಭಕ್ತಿಯಲ್ಲೂ ಜ್ಞಾನದಲ್ಲಿಯೂ ಬೆಳೆಯುವಂತೆಯೂ ಅದೇ ರೀತಿ ನಮ್ಮ ಮಕ್ಕಳು ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆಯೂ ನಾವು ಈ ಒಂದು ವಾಕ್ಯ ಮುಖಾಂತರ ನಾವು ದೇವರ ಮಾರ್ಗದರ್ಶನ ಪಡೆದವರಾಗಿ ನಮ್ಮ ಮಕ್ಕಳನ್ನು ಯೋಗ್ಯವಾದ ಮಾರ್ಗದಲ್ಲಿ ನಡೆಸೋಣ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಅಪ್ಪ ಅಪ್ಪ ಎಂದು ನಿನ್ನನ್ನು ಕರೆದಾಗ ನನ್ನಾತ್ಮಕ್ಕೆ ಅದು ಎಷ್ಟಾನಂದ. ಅಪ್ಪ ಅಪ್ಪ ಎಂದು ನಿನ್ನನ್ನು ಕರೆದಾಗ ನನ್ನಾತ್ಮಕ್ಕೆ ಅದು ಎಷ್ಟಾನಂದ. ಅಪ್ಪ 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 ಎಂದು ನಿನ್ನನ್ನು ಕರೆದಾಗ ನನ್ನಾತ್ಮಕ್ಕೆ ಅದು ಎಷ್ಟಾನಂದ. ಬಾಲ್ಯಾವಸ್ಥೆಯಲ್ಲಿ ದಾರಿ ತಪ್ಪಿದಲ್ಲಿ ಶಿಕ್ಷೆ ವಿಧಿಸಿದಂಥ ವ್ಯಕ್ತಿ ನೀನೇ. ಬಾಲ್ಯಾವಸ್ಥೆಯಲ್ಲಿ ದಾರಿ ತಪ್ಪಿದಲ್ಲಿ ಶಿಕ್ಷೆ ವಿಧಿಸಿದಂಥ ವ್ಯಕ್ತಿ ನೀನೇ. ಕೌಟುಂಬ ಸಂರಕ್ಷಣೆಗಾಗಿ ನೀಗಲಿರಳು ಬಡನಂತೆ ನಿಂತಿರುವ ವ್ಯಕ್ತಿ ನೀನೇ. ಕೌಟುಂಬ ಸಂರಕ್ಷಣೆಗಾಗಿ ನೀಗಲಿರಳು ಬಡನಂತೆ ನಿಂತಿರುವ ವ್ಯಕ್ತಿ ನೀನೇ. ಅಪ್ಪ 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 ಎಂದು ನಿನ್ನನ್ನು ಕರೆದಾಗ ನನ್ನಾತ್ಮಕ್ಕೆ ಅದು ಎಷ್ಟಾನಂದ. ಮಕ್ಕಳಿಗಾಗಿ ಸರ್ವ ಸುಖವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ನೀನೇ. ಮಕ್ಕಳಿಗಾಗಿ ಸರ್ವ ಸುಖವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ನೀನೇ. ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣದ ತಳಹದಿ ಹಾಕಿದ ವ್ಯಕ್ತಿ ನೀನೇ. ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣದ ತಳಹದಿ ಹಾಕಿದ ವ್ಯಕ್ತಿ ನೀನೇ. ಅಪ್ಪ 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 ಎಂದು ನಿನ್ನನ್ನು ಕರೆದಾಗ ನನ್ನಾತ್ಮಕ್ಕೆ ಅದು ಎಷ್ಟಾನಂದ. ಅಪ್ಪನ ಅಡಿಯಲ್ಲಿ ನುರಿಯುವ ಪರಿಜ್ಞಾನ ಪಾಲಿಸಿದೆ ನನಗೆ ನನ್ನೆಸೆಯ. ಅಪ್ಪನ ಅಡಿಯಲ್ಲಿ ನುರಿಯುವ ಪರಿಭಾಗ್ಯ ಪಾಲಿಸಿದೆ ನನಗೆ ನನ್ನೆಸೆಯ. ಅಪ್ಪನ ಮುಪ್ಪಿನ ದಿನದಲ್ಲೇ ಸೇವೆಯ ಮಾಡುವ ಪರಿಜ್ಞಾನ ಪಾಲಿಸೆಯ. ಅಪ್ಪನ ಮುಪ್ಪಿನ ದಿನದಲ್ಲಿ
ಮಾಡುವ ಪರಿಜ್ಞಾನ ಪಾಲಿಸಯ್ಯ ಎಸಯ್ಯ 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 ಅಪ್ಪ ಅಪ್ಪ ಎಂದು ನಿನ್ನನ್ನು ಕರೆದಾಗ ನನ್ನ ಆತ್ಮಕ್ಕೆ ಅದು ಎಷ್ಟಾನಂದ. ಅಪ್ಪ ಅಪ್ಪ ಎಂದು ನಿನ್ನನ್ನು ಕರೆದಾಗ ನನ್ನ ಆತ್ಮಕ್ಕೆ ಅದು ಎಷ್ಟಾನಂದ. ಅಪ್ಪ 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 ಅಪ್ಪ. ಪ್ರೀತಿಗೆ ಪ್ರಾರ್ಥನಾದ ನಮ್ಮ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ದಯಾಸಾಗರನೇ, ರಾಜಾದಿರಾಜನೇ, ಕರ್ತನೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಮ್ಮ ಶಿರಗಳನ್ನು ಬಾಚಿದವರಾಗಿ ನಮ್ಮ ಕರಗಳನ್ನು ಜೋಡಿಸಿ ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೇವೆ ತಂದೆಯೇ. ನಿನ್ನ ವಾಕ್ಯ ಮುಖಾಂತರ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಯವರಿಗೆ, ವಿಶೇಷವಾದ ತಂದೆಯವರಿಗೆ ನಿನ್ನ ದಯಪಾಲಿಸಿರ್ತಕ್ಕಂಥ ಈ ದೈವ ಸಂದೇಶಕ್ಕಾಗಿ, ಮಾರ್ಗದರ್ಶನಕ್ಕಾಗಿ, ನಿನ್ನ ಆದರ್ಶ ಜೀವನಕ್ಕಾಗಿ ನಮ್ಮ ಹೃದಯದಿಂದ ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೇವೆ. ನಿನ್ನ ವಾಕ್ಯಾನುಸಾರವೇ ನಡೆಯುವಂತೆ ಮತ್ತು ನಮ್ಮ ಮಕ್ಕಳನ್ನು ಯೋಗ್ಯವಾದ ರೀತಿಯಲ್ಲಿ ತರಬೇತಿ ಮಾಡುವಂತೆ ತಂದೆ ನೀನು ನಮ್ಮೆಲ್ಲರಿಗೆ ಸಹಾಯ ನೀಡಿದ್ದಕ್ಕಾಗಿ, ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಾವು ನಿನ್ನ ವಂದಿಸಿಕೊಂಡು ಆಡ್ತಾ ಇದ್ದೇವೆ ತಂದೆ. ನಿನ್ನ ವಾಕ್ಯಾನುಸಾರವೇ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸು ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ನಿನ್ನ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ. ಸಭೆಯ ಎಲ್ಲ ಅವಶ್ಯಕತೆಗಳನ್ನು ನಿನ್ನ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಯಾರ್ಯಾರು ಕಾಯಿಲೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ತಾಪತ್ರೆಯಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕೃಪೆಯುಳ್ಳ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ. ನಿನ್ನ ವಾಕ್ಯಗಳು ಹೇಳೋ ಪ್ರಕಾರ ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿರೋ ಪ್ರಕಾರ ನಮ್ಮೆಲ್ಲರ ಚಿಂತೆ ಭಾರಗಳನ್ನು ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ ತಂದೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು ತಂದೆ. ಕಾಯಿಲೆಯಲ್ಲಿದ್ದಂಥ ಆ ನಿನ್ನ ಮಕ್ಕಳನ್ನು ಸ್ವಸ್ಥಗೊಳಿಸು ತಂದೆ. ಚಿಂತೆಯಲ್ಲಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಾಂತಿಯನ್ನು, ಸಮಾಧಾನವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ನಿನ್ನ ಕೊಡ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ಬಡತನದಿಂದ, ಹಣದ ಅವಶ್ಯಕತೆಯಿಂದ, ಕೆಲಸವಿಲ್ಲದೆ ನರಳುತ್ತಾ ಇರತಕ್ಕಂಥ ಪ್ರತಿಯೊಬ್ಬ ಬಡ ಮಕ್ಕಳನ್ನು ಸಹ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ ತಂದೆ. ಹಣವಿಲ್ಲದವರಿಗೆ ತಂದೆ ಬೇಗನೆ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ತಂದೆ ಕೆಲಸ ಮಾಡುವುದಕ್ಕೆ ಉತ್ತಮವಾದ ಕೆಲಸಗಳನ್ನು ದಯಪಾಲಿಸಿ ಕಷ್ಟಪಟ್ಟು ಅವರು ತಂದೆ ದುಡಿಯುವಂತೆಯೂ ಮತ್ತು ಅದೇ ರೀತಿಯಲ್ಲಿ ಅವರ ಆರ್ಥಿಕ ಸಮಸ್ಯೆಯು ನೀಗುವಂತೆಯೂ ನಾವು ನಿನ್ನ ಪ್ರಾರ್ಥಿಸುವರಾಗಿದ್ದೇವೆ ತಂದೆಯೇ. ನಮ್ಮ ಸಭೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಯವನಸ್ಥ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು, ಸ್ತ್ರೀಯರನ್ನು, ಪುರುಷರನ್ನು, ಹಿರಿಯರನ್ನು, ವೃದ್ಧರನ್ನು ಪ್ರತಿಯೊಬ್ಬರನ್ನು ಸಹ ನಿನ್ನ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಸಭೆಯ ಎಲ್ಲ ಸಂಘ ಸಂಸ್ಥೆಗಳನ್ನು ಸಹ ನಿನ್ನ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ ತಂದೆ. ಪ್ರತಿಯೊಂದು ಸಂಘ ಸಂಸ್ಥೆಗಳ ಮುಖಾಂತರ ನಿನ್ನ ಸೇವೆ ಯೋಗ್ಯವಾದ ರೀತಿಯಲ್ಲಿ ಜರುಗುವಂತೆ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಮೆಥಡಿಸ್ಟ್ ಸಭೆಯ ಎಲ್ಲ ಬಿಷಪ್ ಐನವರನ್ನು, ವಿಶೇಷವಾದ ರೀತಿಯಲ್ಲಿ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ ಐನವರನ್ನು, ಅಮ್ಮನವರನ್ನು, ಅವರ ಮಕ್ಕಳನ್ನು, ಕುಟುಂಬವನ್ನು, ಅದೇ ರೀತಿಯಲ್ಲಿ ತಂದೆ ನಮ್ಮ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಎಕ್ಸಿಕ್ಯೂಟಿವ್ ಬೋರ್ಡ್ ಮೆಂಬರ್ಸ್ಗಳನ್ನು, ಎಲ್ಲ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ಗಳನ್ನು ತಂದೆ, ಎಲ್ಲ ಸಭಾ ಪಾಲಕರನ್ನು, ಲೇ ಪ್ರೀಚರ್ಸ್, ಲೇಮೆನ್ ಮತ್ತೆಲ್ಲ ಡಿಗ್ನೆಸಸ್, ಮಿಷನರಿಗಳನ್ನು ಪ್ರತಿಯೊಬ್ಬರನ್ನು ಸಹ ಈ ನಮ್ಮ ಒಂದು ಮೆಥಡಿಸ್ಟ್ ಸೇವೆಯಲ್ಲಿ, ನಮ್ಮ ಮೆಥಡಿಸ್ಟ್ ಸಭೆಯಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ನನ್ನ ಸೇವಕರನ್ನು ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದ್ದೇವೆ ತಂದೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ಕೊರೋನಾ ಮುಖಾಂತರ ತಂದೆ ರಾಷ್ಟ್ರವು ತತ್ತರಿಸ್ತಾ ಇದೆ, ಕಷ್ಟದಲ್ಲಿದೆ ತಂದೆ. ನಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಭಾಳಷ್ಟು ದುರ್ವ್ಯವಸ್ಥೆ ಮತ್ತು ಭಾಳಷ್ಟು ಗಂಭೀರವಾದ ಒಂದು ಪರಿಸ್ಥಿತಿಯಲ್ಲಿದೆ ತಂದೆ. ಆದ ಕಾರಣ ಈ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಮುಕ್ತಿಗೊಳಿಸು, ಬೇಗನೆ ಈ ಒಂದು ಸಮಸ್ಯೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕೆಂಬುದಾಗಿ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ದುಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ನಮ್ಮ ರಾಷ್ಟ್ರವನ್ನು ತಂದೆ ಯೋಗ್ಯವಾದ ಮಾರ್ಗದಲ್ಲಿ ನಡೆಸಬೇಕೆಂದು ಬಿಡುತ್ತಾ ಇದ್ದೇವೆ. ನಮ್ಮ ರಾಷ್ಟ್ರದ ನಾಯಕರು ಯೋಗ್ಯವಾದ ನಿರ್ಣಯಗಳು ತೆಗೆದುಕೊಳ್ಳುವಂತೆ ನೀನು ಅವ್ರಿಗೆ ಬೇಕಾಗಿರುವ ಬುದ್ಧಿಯನ್ನು ಜ್ಞಾನವನ್ನು ದಯಪಾಲಿಸು. ನಮ್ಮ ರಾಷ್ಟ್ರದ ಅಧ್ಯಕ್ಷಗಳನ್ನು ತಂದೆ, ಪ್ರಧಾನಮಂತ್ರಿಯನ್ನು, ಎಲ್ಲ ಯೂನಿಯನ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು, ಎಲ್ಲ ತಂದೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನಿನ್ನ ಪರಿಶುದ್ಧ ಹಸ್ತಲಪ್ಪಿಸ್ಕೊಡ್ತಾ ಇದೆ ತಂದೆ. ಪ್ರತಿಯೊಬ್ಬರು ಯೋಗ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆ ಸಹಾಯದಿಂದ ತಂದೆ.
ಮತ್ತು ವಿಶೇಷವಾದ ರೀತಿಯಲ್ಲಿ ತಂದೆ ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಕ್ಕಂಥ ಸ್ಥಳಾಂತರಿಸ್ತಕ್ಕಂಥ ಎಲ್ಲ ಕೆಲಸಗಾರರನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ಹಣವಿಲ್ಲದೆ, ಕೆಲಸವಿಲ್ಲದೆ, ಆಹಾರವಿಲ್ಲದೆ ತಂದೆ ನರಳತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ಎಷ್ಟೋ ವಿಧವಾದ ಅನಾನುಕೂಲತೆಗಳಿಗೆ ಒಳಗಾಗಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬನ ಆಶೀರ್ವದಿಸಿ ನಡೆಸಬೇಕೆಂದು ಬಿಡುತ್ತಾ ಇದೆ ತಂದೆ. ಮತ್ತೊಂದು ಆವರ್ತಿ ತಂದೆ ನಮ್ಮೆಲ್ಲರನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದೆ ತಂದೆ. ಮತ್ತು ಕೊರೋನಾ ಈ ರೋಗಕ್ಕಾಗಿ ಕಷ್ಟಪಡ್ತಕ್ಕಂಥ ಎಲ್ಲ ವೈದ್ಯರನ್ನು, ಎಲ್ಲ ನರ್ಸಸ್ಗಳನ್ನು, ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನು, ಎಲ್ಲ ಪೊಲೀಸ್ ಸಿಬ್ಬಂದಿಯನ್ನು ಮತ್ತು ಎಲ್ಲ ಲೋಕಲ್ ಲೀಡರ್ಸ್ಗಳನ್ನು, ನಾಯಕರುಗಳನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೆ ತಂದೆ. ಎಲ್ಲ ತಂದೆ ಈ ಒಂದು ವೈದ್ಯಕೀಯ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರನ್ನು, ಕಾರ್ಮಿಕರನ್ನು ಸಹ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೆ ತಂದೆ. ಪ್ರತಿಯೊಬ್ಬನ್ನು ಆಶೀರ್ವದಿಸು ತಂದೆ, ಅವರನ್ನು ಸಂರಕ್ಷಿಸು ತಂದೆ. ಬೇಗನೆ ತಂದೆ ಈ ರೋಗದಿಂದ ಮುಕ್ತರಾಗುವಂತೆ ಸಹಾಯ ನೀಡು ತಂದೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಭಾರತ ದೇಶದ ಒಂದು ಪರಿಸ್ಥಿತಿ ಭಾಳಷ್ಟು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿದೆ ತಂದೆ. ಒಂದು ಕಡೆ ನೇಪಾಳ ಕಡೆಯಿಂದ, ಚೈನಾ ಕಡೆಯಿಂದ, ಪಾಕಿಸ್ತಾನ ಕಡೆಯಿಂದ, ಎಲ್ಲ ಕಡೆಗಳಿಂದ ತಂದೆ ಭಾಳಷ್ಟು ಪ್ರಶ್ನೆಯಲ್ಲಿ ಉಂಟು ತಂದೆ. ಸೈನಿಕರು ಈ ಒಂದು ನಮ್ಮ ಭಾರತದ ಬಾರ್ಡರ್ನಲ್ಲಿ ಇದ್ದುಕೊಂಡವರಾಗಿ, ಗಡಿಯಲ್ಲಿ ಅವರು ಇದ್ದುಕೊಂಡವರಾಗಿ ತಂದೆ, ಅವರು ಸೈನಿಕರು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ದೇಶವನ್ನು ಸಂರಕ್ಷಿಸ್ತಕ್ಕ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಧೈರ್ಯವನ್ನು ಪಾಲಿಸು ತಂದೆ. ನಮ್ಮ ರಾಜಕೀಯ ನಾಯಕರು ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ಳುವಂತೆ ನಿನ್ನ ಸಹಾಯ ನೀಡಬೇಕು ಬೇಡ್ತಾ ಇದ್ದೇವೆ. ಈ ಒಂದು ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡುವಂತಿದ್ದ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ್ರೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ನಮ್ಮ ದಯ ಪಾಲಿಸಿಕೊಡು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮ ಮನುಷ್ಯನಿಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲು ಮಹಿಮೆ ಸದಾಕಾಲದಲ್ಲೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸವು ಈಗಲೇ ಆಗಲು ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ಮತ್ತು ನಮ್ಮ ಎಲ್ಲ ಸಭಿಕರೊಂದಿಗೂ ಪ್ರತಿಯೊಬ್ಬರೊಂದಿಗೂ ಸದಾಕಾಲ ನಿಲ್ಗೊಂಡ್ಲಿ ತಂದೆಯೇ, ಆಮೇನ್. ಜೈ ಕ್ರಿಸ್ತ್. ಪ್ರೈಸ್ ದಿ ಲಾರ್ಡ್.